ನಿಜಕ್ಕೂ ಇದು ನಿರೀಕ್ಷಿತವಾಗಿದೆ. ಯಾಕಂತಂದ್ರೆ ಜನ ಎಲ್ಲರನ್ನೂ ಅವರ ಆಕ್ರೋಶ, ಅವರ ನೋವು ಎಲ್ಲ ಹೃದಯದಲ್ಲಿ ಮಡಗಟ್ಟಿದೆ. ಅದನ್ನ ಹೊರಗಡೆ ಹಾಕೋದಕ್ಕೆ, ಆ ಕೂಗನ್ನ ಹೊರಗಡೆ ಹಾಕೋದಕ್ಕೆ ಒಂದು ಅವಕಾಶಕ್ಕೋಸ್ಕರ ಜನ ಕಾಯ್ತಾ ಇದ್ದಾರೆ. ಇದು ಸಂದೀಪ್ ರೆಡ್ಡಿ ಇದು ಮೂವ್ಮೆಂಟ್ ಅಲ್ಲವೇ ಅಲ್ಲ, ಇದು ಇಡೀ ಚಿಕ್ಕಬಳ್ಳಾಪುರ ಜನರ ಮೂವ್ಮೆಂಟ್. ಒಬ್ಬ ಮಾಮೂಲಿ ವ್ಯಕ್ತಿ ಸಂದೀಪ್ ರೆಡ್ಡಿ ಏನೂ ಮಾಡಕ್ಕೆ ಸಾಧ್ಯನೇ ಇಲ್ಲ. ಏನಂತಂದ್ರೆ ಜನಗಳ ನೋವನ್ನು ನಾನು ಅರ್ಥ ಮಾಡ್ಕೊಂಡಿದ್ದೆ. ಬಜೆಟ್ಗೆ ಮೊದಲು ಶಾಸಕರಿಗೆ ಗಟ್ಟಿಯಾಗಿ ಹೇಳಿದ್ವಿ, ದಯವಿಟ್ಟು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿಗೆ ಶುದ್ಧವಾದ ನೀರನ್ನು ತರೋದಕ್ಕೆ ಬಜೆಟಲ್ಲಿ ಹಣ ಇರುತ್ತೆ ಅಂತ ಏನು ಬಜೆಟ್ ಮೊದಲೇ ಅವರಿಗೆ ಎಚ್ಚರಿಕೆಯನ್ನು ಕೊಟ್ವಿ, ಕಳಕಳಿಯಾದ ಮನವಿಯನ್ನು ಕೂಡ ಮಾಡಿದ್ವಿ. ಬಟ್ ಆದರೆ ಅವರು ವಿಫಲ ಆಗ್ತಿದ್ದಂಗೆ ನಾವು ಇನ್ನು ನಿಲ್ಲಿಸಬಾರ್ದು ಹೋರಾಟ. ಯಾರು ಜೊತೆಗೆ ಬರ್ತಾರೆ, ಯಾರು ಜೊತೆಗೆ ಬರಲ್ಲ, ಇದಕ್ಕೊಂದು ವೇದಿಕೆ ಏನು ನಾವು ಯೋಚನೆ ಮಾಡಿಲ್ಲ. ಡೈರೆಕ್ಟ್ ಬೀದಿಗೆ ಬಂದು ಇವೆಲ್ಲ ಪತ್ರಿಕಾ ಮಾಧ್ಯಮದವರನ್ನ ಎಲ್ಲರೂ ನಮ್ಮ ಜೊತೆ ನಿಂತು ನಮ್ಮ ಕೂಗನ್ನು ಪ್ರತಿ ಮನೆಗೂ ತಲುಪಿಸುವಂತಹ ಕೆಲಸವನ್ನು ನಾವು ಮಾಡಿದ್ರಿ. ಇವತ್ತು ಇಡೀ ಚಿಕ್ಕಬಳ್ಳಾಪುರ ಏನು ಈ ಒಂದು ಏನು ಡ್ರೈವ್ ಮಾಡ್ತಾ ಇದ್ದೀವಿ ನೀರಿಗಾಗಿ, ಈ ಒಂದು ಆಂದೋಲನ ಏನು ಮಾಡ್ತೀವಿ, ಇದ್ರ ಜೊತೆ ಮನಸ್ಸೋ ಇಚ್ಛೆ ಬಂದು ನಿಂತ್ಕೊಂಡಿರುವಂತಹ ಕೆಲಸ ಮಾಡ್ತಿದ್ದಾರೆ. ನಮ್ಮ ಈ ಕೂಗು ನಿಜಕ್ಕೂ ಸಂತೋಷ. ವಿಧಾನಸೌಧದವರೆಗೂ ನಾವು ಇದನ್ನ ಕೂಗನ್ನು ತಲುಪಿಸಬೇಕು ಅನ್ನೋದು ನಮ್ಗೆ ಆಸೆ ಆಗಿತ್ತು. ಆದರೆ ಈ ನಮ್ಮ ನಿಸ್ವಾರ್ಥ ಕೂಗು ಡೆಲ್ಲಿಯ ಸಂಸತ್ನಲ್ಲಿ ಮೊಳಗಿರೋದು ನಿಜಕ್ಕೂ ಚಿಕ್ಕಬಳ್ಳಾಪುರ ಜನತೆಗೆ ಸಿಕ್ಕಂತಹ ಗೌರವ, ಚಿಕ್ಕಬಳ್ಳಾಪುರದ ಸ್ವಾಭಿಮಾನ್ಯ ಜನತೆಗೆ ಸಿಕ್ಕಂತಹ ಒಂದು ಆದರ ಅಂತ ನಾನೀಗ ಅದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಿನ್ನೆ ಏನು ಸಂಸತ್ತಿನಲ್ಲಿ ಮಾತಾಡಿದಂತಹ ಡಾಕ್ಟರ್ ಮಂಜುನಾಥ್ ಅವರು, ಸಂಸದರು ಜಯದೇವ ಹಾಸ್ಪಿಟಲ್ನಲ್ಲಿ ಸಾವಿರಾರು ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದಂತಹ ಜೀವದಾತ, ನಿಜವಾಗೂ ನಡೆದಾಡುವ ದೇವರು ಅಂತಲೇ ಹೇಳಬೇಕು. ಅಂತಹ ವ್ಯಕ್ತಿ ಏನು ಚಿಕ್ಕಬಳ್ಳಾಪುರದ ಪರವಾಗಿ ಕೂಗನ್ನು ಎಬ್ಬಿಸಿದ್ದು ಅಷ್ಟೇ ಅಲ್ಲ, 8:00ವರೆಗೆ ನನಗೆ ತಾವೇ ಪರ್ಸನಲ್ ಆಗಿ ಫೋನ್ ಮಾಡಿ, ನನಗೂ ಅವ್ರಿಗೆ ಯಾವುದೇ ಪರಿಚಯ ಇಲ್ಲ, ನಾನು ಇದುವರೆಗೂ ಅವ್ರನ್ನ ಎದುರುಗಡೆ ನೋಡಿಲ್ಲ. ಅವ್ರ ಫೋನ್ ನಂಬರ್ ನನ್ನ ಹತ್ರ ಇಲ್ಲ, ನನ್ನ ಫೋನ್ ನಂಬರ್ ಅವ್ರ ಹತ್ರ ಇಲ್ಲ. ಬಟ್ ದೊಡ್ಡವರವರು ನಮ್ಮನ್ನು ರೀಚ್ ಆಗಬೇಕಂತ ಅವ್ರಿಗೇನು ದೊಡ್ಡ ವಿಷಯ ಅಲ್ಲ. 8:00ವರೆಗೆ ನನಗೊಂದು ಅನ್ನೋನ್ ನಂಬರಲ್ಲಿ ಫೋನ್ ಒಂದು ಕರೆ ಬಂತು, ಮಾತಾಡಿದವರು ಹೇಳಿದ್ರು ಮಂಜುನಾಥ್ ಸರ್ ಮಾತಾಡ್ತಾರಂತೆ ಅಂತ ಹೇಳಿ ಮಂಜುನಾಥ್ ಸರ್ ಕೈ ಕೊಟ್ಟು, ನಿಜಕ್ಕೂ ಮಂಜುನಾಥ್ ಸರ್ ನಮ್ಮನ್ನು ಶ್ಲಾಘನೆ ಮಾಡಿದ್ರು. ಚಿಕ್ಕಬಳ್ಳಾಪುರದ ಜನತೆ ಏನು ಮಾಡ್ತಾ ಇದ್ದೀರಾ, ನಿಜಕ್ಕೂ ಇಡೀ ದೇಶಕ್ಕೆ ನೀವು ಮಾಡ್ತಾ ಇರೋಂತಹ ಕೆಲಸ ಮಾದರಿ ಅಂತ ಹೇಳ್ಬಿಟ್ಟು ಅವರು ಶಭಾಷ್ ಅಂದ್ರು. ನಾನು ನನ್ನ ಚಿಕ್ಕಬಳ್ಳಾಪುರದ ಜನತೆಗೆ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ, ನಾವು ಮಾಡ್ತಾ ಇರೋ ಕೆಲಸಕ್ಕೆ 108 ಜನ 108 ಬಣ್ಣ ಕಟ್ತಾರೆ, ಅದು ಸಹಜ. ಬುದ್ಧನಿಗೆ, ಅಂಬೇಡ್ಕರ್ಗೆ, ರಾಮನಿಗೆ ಯಾರಿಗೂ ಸಹ ಈ ರೀತಿ ಅಪಪ್ರಚಾರ ತಪ್ಪಿದ್ದಲ್ಲ. ನಾವು ನೀವು ಯಾವ ಮಹಾ ಏನೇ ಕೆಲಸ ಮಾಡಿದ್ರು ಅದಕ್ಕೆ ಅಡ್ಡಿಪಡಿಸುವಂತಹ ಒಂದಷ್ಟು ಶಕ್ತಿಗಳು ಯಾವಾಗಲೂ ಈ ಪ್ರಕೃತಿಯಲ್ಲಿ ಇದ್ದೇ ಇರ್ತಾರೆ. ಅವುಗಳನ್ನೆಲ್ಲ ನಾವು ಸೈಡ್ಗಿಟ್ಟು, ಅದನ್ನೆಲ್ಲನೂ ನಾವು ಬದಿಗಿಟ್ಟು ನಾವು ನಮ್ಮ ಹಕ್ಕಿಗಾಗಿ ಹೋರಾಟ ಏನು ಮಾಡ್ತಿದ್ದೀವಿ ಇದನ್ನ ಇನ್ನಷ್ಟು ತೀವ್ರಗೊಳಿಸೋಣ. ನಾಡಿದ್ದು ಏನು ನಾವು ಸ್ವಯಂ ಪ್ರೇರಿತ ಏನು ಬಂದನ್ನ ಮಾಡೋದು ಅಂತ ನಾವು ಯಾರನ್ನು ಇವತ್ತು ಏನು ಈಗ ಎಲ್ಲ ಇದು ಪ್ರಮುಖ ಬೀದಿಗಳನ್ನ ನಾವೆಲ್ಲ ಸ್ನೇಹಿತರೆಲ್ಲ ಏನು ಹೋಗ್ತಿದ್ದೀವಿ, ಯಾರನ್ನು ಮಾಡಲೇಬೇಕು ಅಂತ ಹೇಳ್ತಾ ಇದ್ದೀವಿ. ದಯವಿಟ್ಟು ಮಾಡಕ್ಕೆ ನಿಮ್ಗೆ ಅನಿಸಿದ್ರೆ, ಇದು ಸರಿ ಇದೆ ಅಂತ ಅನಿಸಿದ್ರೆ ಈ ಒಂದು ಬಂದ್ಗೆ ನೀವು ಸಹ ಸಹಕಾರ ಕೊಡಿ. ನಿಮ್ಮ ಅಂಗಡಿ ಮುಖಂಡರನ್ನು ಮುಚ್ಚೋದ್ರ ಮುಖಾಂತರ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶ ಕೊಡೋಣ ಅಂತ ಹೇಳಿದ್ವಿ. ಒಗ್ಗಟ್ಟಿನಲ್ಲೇ ಬಲವಿದೆ. ಅದನ್ನು ಚಿಕ್ಕಬಳ್ಳಾಪುರದಿಂದ ಮತ್ತೊಮ್ಮೆ ಪ್ರೂವ್ ಮಾಡೋಕ್ಕೆ ನಾವೆಲ್ಲ ಹೊರಟಿದ್ವಿ. ಈಗ ಕಾನೂನು ನಿಸ್ವಾರ್ಥವಾಗಿ ಜನರ ಒಂದು ಒಳಿತಿಗಾಗಿ ಬಂದ್ಗೆ ಕರೆ ಕೊಟ್ಟಿದ್ವಿ ಅಂತ ನಾವು ಹೇಳ್ತೀವಿ. ಆದ್ರೆ ವಿರೋಧ ಪಕ್ಷದವರು ರಾಜಕೀಯ ಬಣ್ಣವನ್ನ ತಂದಿದ್ದಾರೆ ಈ ನೀರಿನ ವಿಚಾರದಲ್ಲಿ. ಆ ಥರ ಮಾಡೋದಕ್ಕೆ ಏನು ನೋಡಿ, ನಾನು 2 ದಿವಸದಿಂದ ಕೂಡ ಒಂದು ವಿಡಿಯೋ ಮಾಡಿ ಕೊಟ್ಟೆ. ನಮ್ಮ ಹುಡುಗರಿಗೆಲ್ಲ ಒಂದು ಸಂದೇಶ ಕೊಟ್ಟೆ, ನನ್ನ ಜನ ಜೊತೆ ಎಲ್ಲರೂ. ಏನಂತಂದ್ರೆ ಟೀಕೆಗಳು ಮಾಡೋಂತಹ ಕೆಲಸ ನಡೀತಾನೆ. ಟೀಕೆಗಳು ಯಾವತ್ತೂ ಸಾಯುತ್ತದೆ, ಕೆಲಸಗಳು ಮಾತ್ರ ಉಳಿಯುತ್ತೆ. ಆ ರೀತಿ ಒಂದು ಸಿದ್ಧಾಂತವನ್ನು ಕಂಡುಕೊಂಡು ನಾವು ಕೆಲಸ ಮಾಡ್ತಿದ್ವಿ. ಯಾರ್ಯಾರಿಗೆ ಏನೇನು ಟೀಕೆ ಮಾಡ್ತಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ನೀರನ್ನ ಹರಿಸೋದ್ರ ಮುಖಾಂತರ ಉತ್ತರವನ್ನು ಕೊಡ್ತೀವಿ. ಅವರ ಮುಖಕ್ಕೆ ಆ ಒಳ್ಳೆ ನೀರನ್ನು ಎರಚಿ ನಿಮ್ಮ ಏನು ಆಟಗಳೇನಿತ್ತು, ನಿಮ್ಮ ಕಳ್ಳಾಟಗಳೇನಿತ್ತು, ಇದಕ್ಕೆಲ್ಲ ನಿಮಗೆ ಇದೋ ಉತ್ತರ ಅಂತೇಳಿ ಆ ಒಳ್ಳೆಯ ನೀರನ್ನು ತಂದು ನಿಮ್ಮ
ಅವರ ಮುಖಕ್ಕೆ ಎರಚಿ ನಾವು ಬುದ್ಧಿ ಹೇಳ್ತೀವಿ. ನೀರು ತರಬೇಕಂದ್ರೆ ನಾವೇ ತರಬೇಕಂತಲ್ಲ, ನೀರು ತರಬೇಕಾಗಿರೋದು ಇವತ್ತಿನ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ದೊಡ್ಡ ದೊಡ್ಡ ನಾಯಕರು, ಶಾಸಕರು, ಮಂತ್ರಿ.